ಇವತ್ತು ಏನು ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಸಂಘದ ಒಕ್ಕೂಟ ಇವತ್ತು ಮಂಡ್ಯದಲ್ಲಿ ಪ್ರಪ್ರಥಮವಾಗಿ ಉದ್ಘಾಟನೆ ಆಗ್ತಾ ಇದೆ. ಈ ಸೌಹಾರ್ದ ಸಹಕಾರಿ ಅಂತಕ್ಕಂಥದ್ದು ಸರ್ವತಂತ್ರ ಸ್ವತಂತ್ರ ಸ್ವಾಯತ್ತ ಸಂಸ್ಥೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಸಹಕಾರ ಕ್ಷೇತ್ರದಲ್ಲಿ ಶ್ರೀ ಕೆ.ವಿ. ಶಂಕರಗೌಡರ ಆಶಯದಂತೆ, ಅವರ ಆಶೀರ್ವಾದದಂತೆ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿಕೊಂಡು ಬರ್ತಾ ಇದೆ. ಅದರ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸೌಹಾರ್ದ ಸಹಕಾರಿ ಸಂಘಗಳು ಸಾಕಷ್ಟು ಮಂಡ್ಯದಲ್ಲಿ ಇವತ್ತು ತಮ್ಮ ಹುಟ್ಟನ್ನ ಇವತ್ತು ಪಡ್ಕೊಂಡಿದ್ದಾವೆ. ಮಂಡ್ಯದಲ್ಲಿ ಸುಮಾರು ಒಂದು 25-26ಕ್ಕೂ ಹೆಚ್ಚು ಸೌಹಾರ್ದ ಸಹಕಾರಿ ಸಂಘಗಳು ಮಂಡ್ಯದಲ್ಲಿ ಸ್ಥಾಪನೆಯಾಗಿದ್ದಾವೆ. ಇವೆಲ್ಲವನ್ನ ಒಗ್ಗೂಡಿಸಿ ಒಂದು ಒಕ್ಕೂಟವನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಆ ಪ್ರಯತ್ನದ ಫಲವಾಗಿ ನಾಳಿದ್ದು 11ನೇ ತಾರೀಕು ಶನಿವಾರ ಇದರ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಸೌಹಾರ್ದ ಸಹಕಾರ ಸಂಸ್ಥೆಗಳು ಮಂಡ್ಯ ಜಿಲ್ಲೆಯಲ್ಲಿ 32 ಸೌಹಾರ್ದ ಸಹಕಾರ ಸಂಸ್ಥೆಗಳು ಮಂಡ್ಯ ಜಿಲ್ಲೆ ನೋಂದಣಿಯಾಗಿ ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತವೆ. ಬಹಳ ಯಶಸ್ವಿಯಾಗಿ ಏನು ಸಾಲ ಸಂಪಟ್ಟಂಗೆ ಕೆಲವೊಂದು ಮಾಹಿತಿಯನ್ನು ಹೇಳಿದ್ರು. ನಿಜವಾಗ್ಲೂ ಈ ಒಂದು ನಮ್ಮ ಸಂಸ್ಥೆಗಳೆಲ್ಲವೂ ಕೂಡ ಸ್ವಾಯತ್ತತೆ ಮತ್ತೆ ಸ್ವತಂತ್ರದಿಂದ ಇರ್ತಕ್ಕಂಥ ಸಂಸ್ಥೆಗಳು. ಈಗೇನು ಹಳೆ ಪತ್ತಿನ ಸಹಕಾರ ಸಂಘಗಳಿರ್ಬೋದು, DCC ಬ್ಯಾಂಕ್, ಅವೆಲ್ಲವೂ ಕೂಡ ಹಳೆ ಆಕ್ಟ್ 1959 ಕಾಯ್ದೆಯಡಿ ನೋಂದಣಿ ಆಗಿರ್ತಕ್ಕಂಥವು. ಇವು ನಮ್ದು 1997 ಸಹಕಾರ ಇಲಾಖೆ ಕಾಯ್ದೆಯಡಿ ನೋಂದಣಿ ಆಗಿರ್ತಕ್ಕಂಥ ಸೌಹಾರ್ದ ಸಂಸ್ಥೆಗಳು. ಈ 97 ನೋಂದಣಿ ಎಲ್ಲಾ ಸೌಹಾರ್ದ ಸಹಕಾರ ಸಂಸ್ಥೆಗಳು ಕೂಡ ಸ್ವತಂತ್ರ ಮತ್ತೆ ಸ್ವಾಯತ್ತತೆಯಿಂದ ಕೂಡಿವೆ. ಇಲ್ಲಿ ಆಡಳಿತ ಮಂಡಳಿ ತೀರ್ಮಾನವೇ ಅಂತಿಮ. ಇವತ್ತು ಬಿಜಾಪುರ, ಬೆಳಗಾಮು ಇಲ್ಲೆಲ್ಲ ಒಂದೊಂದು ಜಿಲ್ಲೆಯಲ್ಲಿ ಕನಿಷ್ಠ 700-800-1000 ಈ ತರ ಸೊಸೈಟಿಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಏನು ನಾರ್ತಲ್ಲಿ ಅಲ್ಲೆಲ್ಲವೂ ಕೂಡ ಆರ್ಥಿಕವಾಗಿ ಇವತ್ತು ಸಹಕಾರಿ ಸಂಸ್ಥೆಗಳಿಂದ ಜನರು ಆರ್ಥಿಕವಾಗಿ ತುಂಬಾ ಸಬಲತೆಯನ್ನು ಕಂಡವ್ರೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಆ ಒಂದು ಯಶಸ್ಸನ್ನು ಮುನ್ನುಗ್ಲಿಕ್ಕೆ ನಾವು ಇವತ್ತು ಒಂದು 32 ಸೊಸೈಟಿಗಳು ನೋಂದಣಿ ಆಗಿವೆ. ಆ ಎಲ್ಲ ಸಹಕಾರ ಸಚಿವರಾದ ರಾಜಣ್ಣ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಉಸ್ತುವಾರಿ ಸಚಿವರು, ಶಾಸಕರು, ಎಲ್ಲಾ ಮುಖಂಡಗಳು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಅವತ್ತು ಸಹಕಾರಿಗಳಿಗೋಸ್ಕರ ಪಿಗ್ನಿ ಮಿಷನ್, ಪಿಗ್ನಿ ರೋಲು, ಸಹಕಾರಿ ಸಂಸ್ಥೆಗಳು ಬಳಸತಕ್ಕಂತ ಎಲ್ಲಾ ದಾಖಲಾತಿಗಳ ಪುಸ್ತಕಗಳ ಸಂಪರ್ಕ ಅದನ್ನ ಒಂದು ಮಳಿಗೆಗಳನ್ನು ಕೂಡ ಅವತ್ತು ಮಾಡಿದ್ವಿ. ಇದರ ಉಪಯೋಗವನ್ನ ಸಾರ್ವಜನಿಕರು ತಾವೆಲ್ಲರೂ ಕೂಡ ಭಾಗವಹಿಸಿ ಪಡ್ಕೊಳ್ಬೇಕು. ಈ ಸೌಹಾರ್ದ ಸಹಕಾರ ಸಂಸ್ಥೆಗಳನ್ನ ಹುಟ್ಟಾಕ್ಲಿಕ್ಕೆ ಈಗಾಗಲೇ ನಾಗಮಂಗಲ, ಕೇರ್ಪೇಟೆ, ಶ್ರೀರಂಗಪಟ್ಟಣದಲ್ಲೆಲ್ಲ ಹೊಸ ಪ್ರಪೋಸಲ್ ಇದೆ, ಸಾಕಷ್ಟು ಪ್ರಪೋಸಲ್ಗಳಿವೆ. ಆ ಹುಟ್ಟಾಕ್ಲಿಕ್ಕೆ ಆಸಕ್ತಿ ಇರ್ತಕ್ಕಂಥವ್ರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ತಾರೆ.